ಪ್ರಿಯ ವೀಕ್ಷಕರಿಗೆ ಮತ್ತು ಭಕ್ತ ಬಾಂಧವರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ವಿಶೇಷವೇನೆಂದರೆ ಹಾಸನ ಜಿಲ್ಲೆ ಹುಲಿಕಲ್ ಗ್ರಾಮದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿಯವರ ಸನ್ನಿಧಾನದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ದೇವಸ್ಥಾನ ಪ್ರತಿಷ್ಠಾಪನೆ. ಹುಲಿಕಲ್ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಮಹಾಸಂಪ್ರೋಕ್ಷಣೆ ಹಾಗೂ ನೂತನ ಧ್ರುವಬಿಂಬ ಅಷ್ಟಬಂಧನ ಚಲ ಪ್ರತಿಷ್ಠಾಪನಾ ಮಹೋತ್ಸವ ಶ್ರೀಮುಖ ಭಾಗವತರಿಂದ ಮತ್ತು ಗುರು ಹಿರಿಯರಿಂದ 16/8/2026ರಿಂದ 19/8/2026ರವರೆಗೆ ಅಮೋಘವಾದ ಕಾರ್ಯಕ್ರಮ ನಡೆಯುತ್ತದೆ. ತಾವೆಲ್ಲರೂ ಕುಟುಂಬ ಸಮೇತ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಿ ಮತ್ತು ನಮಗೆ ಪ್ರೋತ್ಸಾಹವನ್ನು ನೀಡಿ ನಮ್ಮ ಕಾರ್ಯಕ್ರಮವನ್ನು ನೋಡಿ ಆನಂದಿಸಿ ನಮ್ಮ ಮನಸ್ಸನ್ನು ಸಂತೋಷಪಡಿಸಬೇಕಾಗಿ ಪ್ರಾರ್ಥಿಸುತ್ತೇವೆ. ಯೂಟ್ಯೂಬ್ ಮಾಮ ಹುಲಿಕಲ್ ಮತ್ತು ಅಧ್ಯಕ್ಷರಾದಂತಹ ಕಸ್ತೂರಿ ರಂಗನ್ ಅವರಿಂದ ವೆಂಕಟರಮಣ ಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಆಗಮಿಕರು ವಿದ್ವಾನ್ ಡಾಕ್ಟರ್ ಸತ್ಯನಾರಾಯಣ್, HV ವಿಜಯರಾಘವನ್ ಸಂಚಾಲಕರು ಮತ್ತು ಗ್ರಾಮಸ್ಥರಿಂದ ಎಲ್ಲರಿಗೂ ಸ್ವಾಗತ. 16ರಿಂದ ಕಾರ್ಯಕ್ರಮ ನಡೆಯುತ್ತದೆ ಮತ್ತು 17 ಭರತನಾಟ್ಯ ಮತ್ತು 18ನೇ ತಾರೀಕು ಸಂಗೀತೋತ್ಸವ ಸಂಜೆ 6 ಗಂಟೆಗೆ 4ರಿಂದ 6 ಮತ್ತು 18ನೇ ತಾರೀಕು 7 ಗಂಟೆಗೆ ಶ್ರೀ ಬ್ರಹ್ಮ ಕುಣಿತ ಭಜನಾ ಮಂಡಳಿಯಿಂದ ಬಳಂಜ ಬೆಳತಂಗಡಿ ಇವರಿಂದ ಭಜನಾ ಕುಣಿತ ಕಾರ್ಯಕ್ರಮ, ಅನೇಕ ಕಾರ್ಯಕ್ರಮಗಳು ನಡೆಯುತ್ತದೆ ಮತ್ತು ಗರುಡೋತ್ಸವ ರಾಜಬೀದಿಯಲ್ಲಿ 18ನೇ ತಾರೀಕು ರಾತ್ರಿ ಅಮೋಘವಾಗಿ ನಡೆಸಲು ನಿಶ್ಚಯಿಸಿದ್ದಾರೆ. ತಾವೆಲ್ಲರೂ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಿ ತಮ್ಮ ಆಸಕ್ತಿ ಇದ್ದವರಲ್ಲಿ ತಮ್ಮ ಕಾಣಿಕೆ ನೀಡಿ ಭಾಗವಹಿಸಬಹುದು ಮತ್ತು 20/8/2026ರಿಂದ 48 ದಿವಸಗಳ ಕಾಲ ನೂತನವಾಗಿ ನಿರ್ಮಾಣದ ಮಂಡಲ ಪೂಜೆ ನಡೆಯುತ್ತದೆ. ತಮ್ಮೆಲ್ಲರಿಗೂ ಸ್ವಾಗತ. ಆಸಕ್ತರು ಇದರಲ್ಲಿ ಭಾಗವಹಿಸಿ ತಮ್ಮ ಕಾಣಿಕೆ ನೀಡಬಹುದು ಎಂದು ಪ್ರಾರ್ಥಿಸುತ್ತೇವೆ. ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಬನ್ನಿ ಆನಂದಿಸೋಣ, ಭಗವಂತ ಕೃಪೆಗೆ ಪಾತ್ರರಾಗಿ ಧನ್ಯರಾಗೋಣ. ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ವಿಶೇಷವೇನೆಂದರೆ ಹಾಸನ ಜಿಲ್ಲೆ ಹುಲಿಕಲ್ ಗ್ರಾಮದ ಶ್ರೀ ವೆಂಕಟರಮಣ ಸ್ವಾಮಿಯವರ ಸನ್ನಿಧಾನದಲ್ಲಿ ದೇವಸ್ಥಾನದ ಹಿಂಭಾಗ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮ 16ರಿಂದ 19ವರೆಗೆ ನಡೆಯುತ್ತದೆ. ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಬನ್ನಿ, ಹಾಗಾದರೆ ಈ ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಮುಖ್ಯ ಅಸ್ಥರಾದಂತಹ ಶ್ರೀನಿವಾಸ ರಂಗನ್, ಕಸ್ತೂರಿ ರಂಗನ್ ಮತ್ತು ವಿಜಯರಾಘವನ್ ಮತ್ತು ದೇವಸ್ಥಾನದ ಟ್ರಸ್ಟ್ ಎಲ್ಲ ಕಾರ್ಯಕ್ರಮಗಳನ್ನು ನೋಡ್ತಿಕೊಳ್ತಕ್ಕಂಥ ಅಲ್ಲಾಪಟ್ಟ ನರಸಿಂಹಯ್ಯಂಗಾರ್ ಎಲ್ಲರೂ ಕುಳಿತುಕೊಂಡು ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಆ ಕಾರ್ಯಕ್ರಮವನ್ನು ಕೇಳೋಣ, ಬನ್ನಿ. ಪ್ರಿಯ ವೀಕ್ಷಕರಿಗೆ ಶ್ರೀನಿವಾಸ ರಂಗನ್ ಮಾಡುವ ಅನಂತ ವಂದನೆಗಳು ಮತ್ತು ನನ್ನ ಪಕ್ಕದಲ್ಲಿ ಕುಳಿತಿರ್ತಕ್ಕಂತಹ ನಿವೃತ್ತ ಪೊಲೀಸ್ ಕಮಿಷನರ್ ಕಸ್ತೂರಿ ರಂಗನ್ ಮತ್ತು ಕನ್ವೀನಿಯರ್ ವಿಜಯರಾಘವನ್
ಮತ್ತು ದೇವಸ್ಥಾನದ ಆಗುಹೋಗುಗಳ ಕಾರ್ಯಕ್ರಮವನ್ನು ಮೇಲ್ವಿಚಾರಣೆಯಾಗಿ ಮಾಡ್ತಕ್ಕಂತಹ ಅಲ್ಲಾಳ ಪಟ್ಟಮನೆ ನರಸಿಂಹ ಅಯ್ಯಂಗಾರ್ ಎಲ್ಲರಿಗೂ ಅನಂತ ವಂದನೆಗಳು. ಇಲ್ಲಿ ನೀವೆಲ್ಲ ಕುಳಿತಕ್ಕಂತಹ ಭಕ್ತ ಮಹಾಶಯರಿಗೆ ನಾನು ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೇನೆಂದರೆ ಹಾಸನ ಜಿಲ್ಲೆ ಹುಲಿಕಲ್ ಗ್ರಾಮದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿಯವರ ದೇವಸ್ಥಾನದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ ಸನ್ನಿಧಾನದಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಯವರ ಪ್ರತಿಷ್ಠಾಪನೆ ಮಹೋತ್ಸವವನ್ನು ನಾವು ನೆರವೇರಿಸಬೇಕು ಎಂಬ ಒಂದು ಗುರು ಹಿರಿಯರ ಆಶೀರ್ವಾದದಿಂದ, ಭಗವಂತನ ಅನುಗ್ರಹದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ಎಂದು ತೀರ್ಮಾನಿಸಿದ್ದೇವೆ. ಈ ತೀರ್ಮಾನಕ್ಕೆ ಒಂದು ಸುಗಮವಾದಂತಹ ಸಮಯ ಬಂದಿದೆ. ಆದರೆ ಅದಕ್ಕಿಂತ ಮುಂಚೆ ಒಂದು 2 ಮಾತುಗಳನ್ನು ನಾನು ತಮ್ಮೆಲ್ಲರ ಮುಂದೆ ಹಂಚಿಕೊಳ್ಳಬೇಕು. ಏನು ಆ ವಿಚಾರ? ಪ್ರತಿಷ್ಠಾಪನೆ ಆಗುವುದು ಎಲ್ಲರಿಗೂ ತಿಳಿದ ವಿಚಾರವಾಗಿದೆ. ಆದರೆ ಅದಕ್ಕಿಂತ ಮುಂಚೆ ನಡೆದಂತಹ ಒಂದು ಅದ್ಭುತವಾದ ಭಗವಂತ ಹೇಗೆ ಯಾರ ಕೈಯಲ್ಲಿ ಸೇವೆಯನ್ನು ಮಾಡಿಸಿಕೊಳ್ಳುತ್ತಾನೆ ಎಂಬುದು ನಮಗೂ ಅರಿವಾಗುವುದಿಲ್ಲ, ಬೇರೆಯವರಿಗೂ ಅರಿವಾಗುವುದಿಲ್ಲ. ಆ ಅರಿವಾದಾಗ ನಾವು ಆ 2 ಮಾತುಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡುತ್ತಿದ್ದೇನೆ. ಲಕ್ಷ್ಮೀನರಸಿಂಹಸ್ವಾಮಿಯವರ ಪ್ರತಿಷ್ಠಾಪನೆವಾಗಲು ಕಾರಣವೇನು, ದೇವಸ್ಥಾನದ ಹಿಂದೆ ಎಂದು ಕೆಲವರು ಆಲೋಚಿಸುತ್ತಿದ್ದಾರೆ. ಆ ಆಲೋಚನೆಯನ್ನು ನಾವು ತಿಳಿದು ಅವರಿಗೆ ನಮಗೆ ಆದಂಥ ಅನುಭವವನ್ನು ಹೇಳಬೇಕು ಎಂದು ಪ್ರಯತ್ನಪಟ್ಟಿದ್ದೇವೆ. ನಾನು ಮಲ್ಲೇಶ್ವರಂ ದೇವಸ್ಥಾನದಲ್ಲಿ ಹೋದಾಗ ಲಕ್ಷ್ಮೀನರಸಿಂಹಸ್ವಾಮಿಯವರ ವಿಗ್ರಹವನ್ನು ನೋಡಿ, ನಾವು ಅಲ್ಲಿಯ ಉತ್ಸವವನ್ನು ನೋಡಿ ನನಗೇನಾಯಿತು ಎಂದು ತಿಳಿಯದ ಹಾಗೆ ಮನಸ್ಸಿನಲ್ಲಿ ನಮ್ಮ ಊರಿನಲ್ಲಿ ಹುಲಿಕಲ್ಲಿನಲ್ಲಿ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿಯವರ ಪ್ರತಿಷ್ಠಾಪನೆ ಮಾಡಬೇಕು ಎಂದು ಮನಸ್ಸಿಗೆ ಒಂದು ಯೋಚನೆ ಬಂದಿತು. ಹಾಗಾದರೆ ಯೋಚನೆ ಮಾಡುವಾಗ ಜಾಗ ಬೇಕಲ್ಲ, ಏನು ಮಾಡುವುದು ಎಂದು ಯೋಚನೆ ಮಾಡುವಾಗ ನೋಡಿ, ಆ ಭಗವಂತನ ಕೃಪೆ, ನಮ್ಮ ಊರಿನವರಾದಂತಹ ತೇರಿನ ಮನೆ ರಾಮಣ್ಣ ಅಯ್ಯಂಗಾರ್ ಅವರ ಮಗ ಸಂಪತ್ತ ಅಯ್ಯಂಗಾರ್ ಅವರು ಜಿಲೇಬಿ ನಾರಾಯಣಯ್ಯಂಗಾರ್ ಅವರ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಮನೆಯನ್ನು ಅವರಿಗೆ ಇಂತಿಷ್ಟು ಸಹಾಯವನ್ನು ಮಾಡಿ ಆ ಮನೆಯನ್ನು ತೆಗೆದುಕೊಳ್ಳೋಣ, ಅಲ್ಲಿ ದೇವಸ್ಥಾನ ಮಾಡಬೇಕು ಎಂಬ ಪ್ರೇರಣೆ ಬಂದಿತು. ಆದರೆ ಮೊದಲು ಆ ಜಾಗವನ್ನು ತೆಗೆದುಕೊಳ್ಳಬೇಕಾದರೆ ಅದಕ್ಕೆ ಆ ಮಕ್ಕಳಿಗೆ, ನಾರಾಯಣ ಅಯ್ಯಂಗಾರ್ ಅವರ ಮಕ್ಕಳಿಗೆ ಮನೆಯನ್ನು ಕಟ್ಟಿಸಿಕೊಳ್ಳಲು ನಾವು ಒಂದು ಸಹಾಯವನ್ನು ಮಾಡಬೇಕಾದರೆ ಅದಕ್ಕೆ ಧನ ಸಹಾಯ ಬೇಕು. ಆಗ ನಾವು ತೇರಿನ ಮನೆ ಸಂಪತ್ತ ಅಯ್ಯಂಗಾರ್ ಅವರನ್ನು ವಿಚಾರಿಸಿದಾಗ ಉದಾರ ಮನಸ್ಸಿನಿಂದ ಬಂದು ಆ ಜಾಗಕ್ಕೆ ಒಂದು 8 ಲಕ್ಷವನ್ನು ಕೊಟ್ಟು ಅದನ್ನು ದೇವಸ್ಥಾನಕ್ಕೆ ಕೊಡಿಸಿದರು. ಆ ವಿಚಾರವನ್ನು ಒಮ್ಮೆ ಕೇಳಿ. ಹಾಗೆಯೇ ದೇವಸ್ಥಾನದ ಪಕ್ಕದಲ್ಲಿ ನಮ್ಮ ಒಂದು ಮನೆ ಇರುವಂಥ ಸಂಜಲ ಕಟ್ಟೆ ಇದೆ, ಜಿಲೇಬಿ ನಾರಾಯಣಯ್ಯಂಗಾರ್ ಮನೆ.
ಅದು ನಮ್ಮ ದೇವಸ್ಥಾನ ಸೇರಿಸ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಅನ್ನೋ ವಿಚಾರ. ಅದನ್ನು ಪಡ್ಕೊಳ್ಬೇಕು. ಅದಕ್ಕೆ 7 ಲಕ್ಷವರೆಗೂ ನಾವು ಕೊಡಬೇಕಾಗಿ ಬಂತು. ಆ ಸಂದರ್ಭದಲ್ಲಿ ಅವರನ್ನ ಮತ್ತೆ ದೇವಪ್ರಾಯ ಸಂಬಂಧವನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಬಹುಪಾಲು ಮೇಜರ್ ಪಾಲನ್ನು ನಾನು ವಹಿಸ್ಕೊಳ್ತೀನಿ ಅಂತ ಭರವಸೆ ಕೊಟ್ಟಿದ್ದು ನಮಗೆಲ್ಲ ಬಹಳ ಪ್ರೋತ್ಸಾಹ ಕೊಟ್ಟಂಗಾಯಿತು. ಅದನ್ನು ಈಗಲೂ ಅಷ್ಟೇ ನಮಗೆ ಏರಿನ ಮನೆ ಸಂಪತ್ತ ಅಯ್ಯಂಗಾರ್ ಅವರು ಜಾಗವನ್ನು ಕೊಡಿಸಿದರು. ಆಮೇಲೆ ಆ ಕಾರ್ಯಕ್ರಮವನ್ನು ಕಟ್ಟಿಸಬೇಕು ಎಂದು ನಾವು ಪ್ರಯತ್ನ ಮಾಡಿದಾಗ ಅದಕ್ಕೆ ಧನ ಸಹಾಯ ಬೇಕಲ್ಲವೇ? ಆದ್ದರಿಂದ ನಾವು ಬಂಧು ಮಿತ್ರರು ಸಾರ್ವಜನಿಕರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೆವು. ಎಲ್ಲರೂ ಉದಾರ ಮನಸ್ಸಿನಿಂದ ತಮ್ಮ ಕೈಯಲಾದಷ್ಟು ಸಹಾಯವನ್ನು ಮಾಡಿ ದೇವಸ್ಥಾನ ಈಗ ಪೂರ್ಣಗೊಳ್ಳುವ ಸಮಯ ಬಂದಿದೆ. ಈಗಾಗಲೇ ದೇವಸ್ಥಾನಕ್ಕೆ ಒಬ್ಬರು ದಾನಿಯಾಗಿ ಬಂದು ಬೆಳ್ಳಿ ತಟ್ಟೆ ಮತ್ತು ಬಟ್ಟಲುಗಳನ್ನು ದೇವರಿಗೆ ಪೂಜೆ ಮಾಡಲು ಸಮರ್ಪಿಸಿದ್ದಾರೆ. ಮತ್ತು ಇನ್ನೂ ಒಬ್ಬರು ಬೆಳ್ಳಿಯ ಚೊಂಬನ್ನು ಭಗವಂತನಿಗೆ ಗಂಗಾಜಲದಲ್ಲಿ ಪೂಜೆ ಮಾಡಲು ಅವರು ಸಹ ಕೊಟ್ಟಿದ್ದಾರೆ. ಹೀಗೆ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಅನೇಕವಾದ ಖರ್ಚು ಆಗುವ ಸಮಯವಿರುವುದರಿಂದ ತಮ್ಮಲ್ಲಿ ಒಂದು ಸವಿನಯ ಪ್ರಾರ್ಥನೆ, ನೀವು ವಿದೇಶದಲ್ಲಿದ್ದರೂ ಸರಿ, ದೇಶದಲ್ಲಿದ್ದರೂ ಸರಿ, ತಾವುಗಳು ಭಗವಂತನಿಗೆ ತನು ಮನ ಧನ ಏನಾದರೂ ನಿಮಗೆ ಕಳಿಸಬೇಕು ಎಂಬ ಇಚ್ಛೆ ಇದ್ದರೆ ನಮ್ಮ ಮಿತ್ರರಾದಂತಹ ಅಲ್ಲಾಪಟ್ಟಣದ ಮನೆ ನರಸಿಂಹ ಅಯ್ಯಂಗಾರ್ ಅವರ ಫೋನ್ ನಂಬರ್ ಇದೆ. ಅದಕ್ಕೆ ನೀವು ಖುದ್ದಾಗಿ ಫೋನ್ ಮಾಡಿ ಕಳಿಸಬಹುದು. ಆಕಸ್ಮಿಕವಾಗಿ ನಿಮಗೆ ಬ್ಯಾಂಕ್ ಅಕೌಂಟ್ ನಂಬರ್ ಇರುತ್ತದೆ ದೇವಸ್ಥಾನದ, ಅಲ್ಲಿಗಾದರೂ ತಾವು ತನು ಮನ ಧನವನ್ನು ಹಾಕಿ ಕಳಿಸಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸಹಾಯದಿಂದ ಈ ಕಾರ್ಯಕ್ರಮ 4 ದಿವಸ ಅಮೋಘವಾಗಿ ನಡೆದು ಎಲ್ಲರೂ ಭಗವಂತನ ಕೃಪೆಗೆ ಪಾತ್ರರಾಗಲಿ ಎಂಬುದೇ ನಮ್ಮ ಆಸೆ. ನಮ್ಮ ಕನಸು ಒಂದು ನೆರವೇರುವುದಕ್ಕೆ ನಿಮ್ಮೆಲ್ಲರ ಸಹಕಾರ. ಭಗವಂತ ಯಾರ ಕೈಯಲ್ಲಿ ಯಾವಾಗ ಮಾಡಿಸಿಕೊಳ್ಳಬೇಕು, ಯಾವ ಕಾರ್ಯಕ್ರಮವನ್ನು ಎಲ್ಲಿ ಎಂಬುದು ನಮಗೆ ಗೊತ್ತಾಗುವುದಿಲ್ಲ. ಅವನು ಬಂದು ಮಾಡಿಸಿಕೊಳ್ಳುವಾಗ ನಮ್ಮ ಕೈಲಾದಂಥ ಸೇವೆಯನ್ನು ನಾವು ಮಾಡೋಣ. ಸಾವಿರಾರು ಜನಕ್ಕೆ ಆನಂದವನ್ನು ಉಂಟು ಮಾಡೋಣ. ಬನ್ನಿ. ಹಾಗಾದರೆ ನಾವು ಅಲ್ಲಪಟ್ಟಣ ಮನೆ ನರಸಿಂಹಯ್ಯಂಗಾರ್ ಅವರ ಫೋನ್ ನಂಬರ್ ಮತ್ತು ಬ್ಯಾಂಕ್ ಅಕೌಂಟ್ ನಂಬರು ಹಾಕುತ್ತೇವೆ. ಬನ್ನಿ ನೋಡಿ. ಇವರು ಅಲ್ಲಾಪಟ್ಟಣದ ಮನೆ ನರಸಿಂಹನಿವರ ಹೆಸರು. ಇವರು ದೇವಸ್ಥಾನದ ಆಗುಹೋಗುಗಳ ಲೆಕ್ಕಾಚಾರಗಳನ್ನು ಮತ್ತು ಕಾರ್ಯಕ್ರಮವನ್ನು ಬಹಳ ಭಕ್ತಿ ಮತ್ತು ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇವರಿಗೂ ಒಂದು ಧನ್ಯವಾದಗಳನ್ನು ನಮ್ಮ ಸಂಘದ ಪರವಾಗಿ ಅವರಿಗೆ ತಿಳಿಸುತ್ತಿದ್ದೇವೆ. ಮತ್ತು ಇವರ ಹುಲಿಕಲ್ ನರಸಿಂಹನ್ ಇವರ ಫೋನ್ ನಂಬರ್ 9448343947 ಈ ನಂಬರಿದೆ. ತಾವು ತನು ಮನ ಧನವನ್ನು ಕಳಿಸಬೇಕು ಎಂದರೆ ಇವರ ಫೋನ್ ನಂಬರಿಗೆ ಫೋನ್ ಮಾಡಿ ನೀವು ಸಂದಾಯವನ್ನು ಮಾಡಿ
ರಸೀದಿಯನ್ನು ಪಡೆಯಬಹುದು ಎಂದು ನಾವು ಇಲ್ಲಿ ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಮತ್ತು ಹಾಗೂ ಬ್ಯಾಂಕ್ ಅಕೌಂಟ್ ನಂಬರ್ ಇರುತ್ತದೆ, ನೋಡೋಣ ಬನ್ನಿ. ಭಕ್ತ ಮಹಾಶಯರೇ, ನಮ್ಮ ಊರಿನ ದೇವಸ್ಥಾನದ ಬ್ಯಾಂಕ್ ಅಕೌಂಟ್ ಇದೆ. ಅಕೌಂಟ್ ನಂಬರಿಗೆ ಹಣವನ್ನು ತನು ಮನ ಧನ ಕಳಿಸ್ತಕ್ಕಂಥವರು ಕಳಿಸಬಹುದು. ನಿಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಅಮೋಘವಾಗಿ ಅದ್ಭುತವಾಗಿ ಎಲ್ಲರಿಗೂ ಆನಂದವನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಎರಡು ಮನದಾಳದ ಮಾತನ್ನು ತಮ್ಮ ಜೊತೆ ಹಂಚಿಕೊಳ್ಳಲು ತಾವೆಲ್ಲ ಬಹಳ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತು ಇಲ್ಲಿ ಕುಳಿತಕ್ಕಂತಹ ಗಣ್ಯ ವ್ಯಕ್ತಿಗಳಿಗೆ ನಾವು ವಂದನೆಯನ್ನು ಸಮರ್ಪಿಸುತ್ತೇವೆ. ಬನ್ನಿ, ಹಾಗಾದರೆ 16ರಿಂದ 19ರವರೆಗೆ ನಡೆತಕ್ಕಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ನೋಡೋಣ ಬನ್ನಿ, ಆನಂದಿಸೋಣ ಬನ್ನಿ. ಎಲ್ಲ ಕಾರ್ಯಕ್ರಮಗಳು ಭಕ್ತಾದಿಗಳು ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ವಿಶೇಷ ಸಂದರ್ಭಗಳಲ್ಲಿ ರಥೋತ್ಸವದಲ್ಲಿ, ಪವಿತ್ರೋತ್ಸವದಲ್ಲಿ, ವೈಕುಂಠ ಏಕಾದಶಿಯಲ್ಲಿ ವಿಶೇಷ ಸಂದರ್ಭದಲ್ಲಿ ಹಣ ಸಂಗ್ರಹಣೆ ಮಾಡಬಹುದು. ಆದರೆ ನಿತ್ಯ ಪೂಜೆಗೆ, ಹೂವಿಗೆ ಮತ್ತೆ ದೀಪದೆಣ್ಣೆಗೆ ಸ್ವಲ್ಪ ಹಣ ಸಂಗ್ರಹ ಕಷ್ಟ ಆಗ್ತಿದೆ. ಯಾಕೆಂದ್ರೆ ಖರ್ಚು ಜಾಸ್ತಿ ಬರ್ತಾ ಇದೆ. ಮುಂಚೆ ಎಣ್ಣೆ ರೇಟ್ ಕಮ್ಮಿ ಇತ್ತು, ಹೂವಿನ ರೇಟ್ ಕಮ್ಮಿ ಇತ್ತು. ಈಗ ಖರ್ಚು ಜಾಸ್ತಿ ಬರ್ತಿರೋದ್ರಿಂದ ಈಗ ನಿತ್ಯ ನೈವೇದ್ಯಕ್ಕೆ ದೇವರಿಗೆ ನಮ್ಮ ರೈತರು ದಿನೇಶ್ ಅವರು 165 ದಿವಸಕ್ಕೂ ಅವರು ಕೊಡ್ತಾ ಇದ್ದಾರೆ. ಮೊನ್ನೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರಿಗೆ ದಾಂಡಿವಾಸ ಮಾಡಿಸೋಕೆ 3 ಕ್ವಿಂಟಾಲ್ ಭತ್ತ ಅವರು ತಗೊಂಡೋಗಿ ಆ ಕಡೆಯಿಂದ ಅವರು ದುಡ್ಡೇಕೆಲ್ಲ ಆಗಿರೋದು. ಅವರು ಸ್ಫೂರ್ತಿ ಅವರು ಅಕ್ಕಿ ಕೊಡ್ತಾ ಇದ್ದಾರೆ ನಿತ್ಯ ನೈವೇದ್ಯಕ್ಕೆ. ನಮ್ಗೆ ಕಷ್ಟ ಆಗ್ತಿರೋದು ಪೂಜೆ ಮತ್ತು ದೀಪದೆಣ್ಣೆಗೆ ಮೇಂಟೆನೆನ್ಸ್ ಕಷ್ಟ ಆಗ್ತಾ ಇದೆ. ಕರೆಂಟ್ ಬಿಲ್ ಪ್ರತಿ ತಿಂಗಳು 6,000, 7,000, 8,000 ತನಕ ಬರುತ್ತೆ. ಅರ್ಚಕರದ್ದು ಮತ್ತೆ ಅಡಿಗೆವರೆಗೂ ಇಬ್ಬರು ಸಂಪಾದನೆ ಜಾಸ್ತಿ ಮಾಡಿದ್ದೀವಿ. ಹಾಗಾಗಿ ಬಂದಿರೋರು ಮತ್ತೆ ಬರ್ತಾ ಇರೋರು ಸ್ವಲ್ಪ ತಿಳಿಸಿ. ಹೂವಿಗೆ ದೀಪದೆಣ್ಣೆಗೆ ಮೇಂಟೆನೆನ್ಸ್ಗೆ ಸ್ವಲ್ಪ ಜಾಸ್ತಿ ಹಣ ಕೊಟ್ಟರೆ ದೇವಸ್ಥಾನ ಮೇಂಟೆನೆನ್ಸ್ ಮಾಡೋಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಸ್ವಾಮಿಯವರ ನಿತ್ಯ ಪೂಜೆಗೆ, ಹೂವಿಗೆ, ದೀಪದ ಎಣ್ಣೆಗೆ ಹಣವನ್ನ ಕಳಿಸುವವರು ಇಲ್ಲಿ ಮೇಲ್ಕಂಡಂತಹ ಫೋನ್ ಪೇ ಮಾಡಬಹುದು. ನೀವೆಲ್ಲರೂ ತನು ಮನ ಧನ ಎಲ್ಲ ಪ್ರೀತಿಯಿಂದ ಸಹಕರಿಸಿದ್ದೀರಿ. 16ರಿಂದ 19ರವರೆಗೆ 4 ದಿವಸ ಈ ಕಾರ್ಯಕ್ರಮ ಅಮೋಘವಾಗಿ ನಡೆಯುವುದರಿಂದ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಬನ್ನಿ, ಹಾಸನ ಜಿಲ್ಲೆ ಹುಲಿಕಲ್ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಪ್ರತಿಷ್ಠಾಪನೆ ಮಹೋತ್ಸವಕ್ಕೆ ಸ್ವಾಗತ, ಸುಸ್ವಾಗತ. ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ವಂದನೆಗಳು. ಹುಲಿಕಲ್ ಗ್ರಾಮಸ್ಥರಿಂದ ಅನಂತ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ.